ವೀಕ್ಷಕರ, ಬೆಂಗಳೂರಿನಲ್ಲಿ ಹನಿ ಟ್ರ್ಯಾಪ್ ಪ್ರಕರಣಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಇಂದು ಬೆಂಗಳೂರಿನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಈ ಒಂದು ಪ್ರಕರಣ ದಾಖಲಾದ ಮೇಲೆ ಪ್ರೈವೇಟ್ ಪ್ರೀ ಸ್ಕೂಲ್ ಟೀಚರ್ ಆದಂತಹ ಒಂದು ಶಿಕ್ಷಕಿಯನ್ನ ಹಾಗೂ ಇಬ್ಬರು ವ್ಯಕ್ತಿಯರನ್ನ ಬಂಧಿಸಲಾಗಿದೆ. ಈ ಒಂದು ಶಿಕ್ಷಕಿ ಒಬ್ಬ ಬಿಸ್ನೆಸ್ ಮ್ಯಾನ್ ಅನ್ನ ಹನಿ ಟ್ರ್ಯಾಪ್ ಮಾಡಿ ಅವರಿಂದ ಸುಮಾರು 15 ಲಕ್ಷ ಅಷ್ಟು ಹಣವನ್ನ ಬೇಡಿಕೆ ಇಟ್ಟಿದ್ದಾರೆ. ಏನಕ್ಕೆ ಈ ಒಂದು ಹನಿ ಟ್ರ್ಯಾಪ್ ಮಾಡಲಾಯಿತು, ಯಾವ ರೀತಿ ಮಾಡಲಾಯಿತು ಅಂತ ಇವಾಗ ನೋಡೋಣ. ಅದಕ್ಕೂ ಮುಂಚೆ ಇಂತಹ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರ, ಟೀಚರ್ ಅಮ್ಮನ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟ್ವಿಸ್ಟ್ ಒಂದು ಸಿಕ್ಕಿದೆ. ಒಂದು ಮುತ್ತಿಗೆ 50,000 ರು ಕೇಳಿದ್ದಾಳೆ. ಅವಳ ಜೊತೆಗೆ ಫುಲ್ ಕೋಪರೇಷನ್ ಮಾಡಿದರೆ 15 ಲಕ್ಷ ರು ಬೇಡಿಕೆ ಇಟ್ಟಿದ್ದಳು ಎಂಬುದು ಬೆಳಕಿಗೆ ಬಂದಿದೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಜೋರಾಗಿ ಸದ್ದು ಮಾಡುತ್ತಿರುವ ಹೊತ್ತಲ್ಲಿ ಪೊಲೀಸರು ಗ್ಯಾಂಗ್ ಒಂದನ್ನ ಅರೆಸ್ಟ್ ಮಾಡಿದ್ದು, ಪ್ರೈವೇಟ್ ಪ್ರೀ ಸ್ಕೂಲ್ ನ ಟೀಚರ್ ಸೇರಿ 3ರನ್ನ ಬಂಧಿಸಿದ್ದಾರೆ. 2023ರಲ್ಲಿ ಪ್ಲೇ ಹೋಮ್ಗೆ ಬರುತ್ತಿದ್ದಂತಹ ಮಗುವಿನ ಪೋಷಕರಾದ ಉದ್ಯಮಿಯನ್ನ ಆರೋಪಿತೆ ಪರಿಚಯ ಮಾಡಿಕೊಂಡಿದ್ದಾಳೆ. ಬಳಿಕ ಅವರ ಬಳಿಯಿಂದ ಶಾಲೆಯ ನಿರ್ವಹಣೆಯ ಸಲುವಾಗಿ 2 ಲಕ್ಷ ರು ಹಣವನ್ನ ಸಾಲವಾಗಿ ಪಡೆದು 2024ರಲ್ಲಿ ವಾಪಸ್ ಕೊಡುವುದಾಗಿ ತಿಳಿಸಿದ್ದಾಳೆ. ಹಣ ವಾಪಸ್ ಕೇಳಿದಾಗ ಶಾಲೆಗೆ ಪಾರ್ಟ್ನರ್ ಆಗುವಂತ ಕೂಡ ಹೇಳಿದ್ದಾಳೆ. ಬಳಿಕ ಇಬ್ಬರ ನಡುವೆ ಸಲುಗೆ ಬೆಳೆದು ಸುತ್ತಾಟ ಆರಂಭವಾಗಿತ್ತು. ಆರೋಪಿತೆ ಜೊತೆ ಮಾತನಾಡಲು ಉದ್ಯಮಿ ಹೊಸ ಸಿಮ್ ಅನ್ನ ಹಾಗೂ ಫೋನ್ ಅನ್ನ ಖರೀದಿ ಮಾಡಿದ್ದಾರೆ. ಜನವರಿ ಮೊದಲ ವಾರದಲ್ಲಿ ಉದ್ಯಮಿ ಆರೋಪಿತೆ ಬಳಿ ಹಣ ವಾಪಸ್ ಕೇಳಿದ್ದಕ್ಕೆ, ನಿನಗೆ ಏನು ಬೇಕು ಹೇಳು, ಕೊಡುತ್ತೇನೆ, ಆದರೆ ಹಣವನ್ನ ಕೇಳಬೇಡ ಅಂತ ಹೇಳಿದ್ದಾಳೆ. ಹಣಕಾಸಿನ ವ್ಯವಹಾರ ಒಂದೇ ಸಲ ಮುಗಿಸಿ ಬಿಡೋಣ ಅಂತ ಕೂಡ ಹೇಳಿದ್ದಾಳೆ. ಬಳಿಕ ಒಂದು ದಿನ ಉದ್ಯಮಿ ಮನೆಗೆ ತೆರಳಿದ್ದ ಆರೋಪಿತೆ ಒಂದು ಮುತ್ತನ್ನ ಕೊಟ್ಟು 50,000 ಹಣವನ್ನ ಪಡೆದಿದ್ದಾಳೆ. ನಂತರ ಸ್ವಲ್ಪ ದಿನ ಆದ ಮೇಲೆ 15 ಲಕ್ಷ ರೂಪಾಯಿಗಳನ್ನ ಡಿಮ್ಯಾಂಡ್ ಮಾಡಿದ್ದಾಳೆ. ಪದೇ ಪದೇ ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದರಿಂದ ರೋಸಿ ಹೋಗಿದ್ದ ಈ ಒಬ್ಬ ಬಿಸ್ನೆಸ್ ಮ್ಯಾನ್ ಸಿಮ್ ಅನ್ನ ಮುರಿದು ಆರೋಪಿತೆಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದ. ಮಾರ್ಚ್ 12ರಂದು ಉದ್ಯಮಿ ಪತ್ನಿಗೆ ಆರೋಪಿತೆ ಕರೆ ಮಾಡಿದ್ದಾಳೆ. ಮಕ್ಕಳ ಸ್ಕೂಲ್ ಟಿಸಿ ಕೊಡ್ತೇನೆ, ನಿಮ್ಮ ಪತಿಯನ್ನ ಕಳಿಸಿ ಅಂತ ಫೋನ್ ಮಾಡಿ ಹೇಳ್ತಾಳೆ. ಅದರಂತೆ ಪ್ರೀ ಸ್ಕೂಲ್ಗೆ ಈ ಒಂದು ಬಿಸ್ನೆಸ್ ಮ್ಯಾನ್ ತೆರಳುತ್ತಾರೆ. ಪ್ರೀ ಸ್ಕೂಲ್ ನಲ್ಲಿ ಆರೋಪಿತೆ ಜೊತೆ ಸಾಗರ್ ಮೊರೆ ಹಾಗೂ ಗಣೇಶ್ ಕಾಳೆ ಎಂಬ ವ್ಯಕ್ತಿಗಳು ಅಲ್ಲಿ ಇರ್ತಾರೆ. ಸಾಗರ್ ನನ್ನ ಉದ್ಯಮಿಗೆ ತೋರಿಸಿ ಆರೋಪಿತೆ ಆವಾಜನ್ನ ಹಾಕಿದ್ದಾಳೆ. ಸಾಗರ್ ಜೊತೆ ಆರೋಪಿತೆಗೆ ಎಂಗೇಜ್ಮೆಂಟ್ ಆಗಿದೆ, ಆದ್ರೆ ನೀನು ಆಕೆ ಜೊತೆ ಏಕೆ ಸುತ್ತಾಡ್ತೀಯ ಅಂತ ಕೇಳಿದ್ದಾನೆ. ಈ ವಿಚಾರವನ್ನ ಆರೋಪಿತ ತಂದೆ ಹಾಗೂ ನಿನಗೆ ತಿಳಿಸ್ತೇನೆಂದು ಉದ್ಯಮಿಗೆ ಬ್ಲಾಕ್ ಮೇಲ್ ಅನ್ನ ಮಾಡಲಾಗಿದೆ. ಆರೋಪಿತೆಗೆ ಎಂಗೇಜ್ಮೆಂಟ್ ಇರುವ ವಿಚಾರ ನನಗೆ ತಿಳಿದಿಲ್ಲ, ಆಕೆ ಜೊತೆ ಊಟ ತಿಂಡಿ ಮಾಡಿದ್ದೇನಷ್ಟೇ ಎಂದು ಈ ಒಂದು ಬಿಸ್ನೆಸ್ ಮ್ಯಾನ್ ಹೇಳ್ತಾರೆ. ಮೊಬೈಲ್ ನಲ್ಲಿ ಮುರಳಿ ಎಂಬಾತನ ಫೋಟೋ ತೋರಿಸಿದ್ದ ಗಣೇಶ್ ಹಾಗೂ ಸಾಗರ್ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಎಂದು XUV ಕಾರಿನಲ್ಲಿ ಉದ್ಯಮಿಯನ್ನ ಕರೆದುಕೊಂಡು ಹೋಗಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನ ಉದ್ಯಮಿ ಮನೆ ಬಳಿಯ ಕರೆದೊಯ್ದು 1 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗಿದೆ. ನಿನ್ನ ಪತ್ನಿಗೆ ವಿಚಾರ ತಿಳಿಸಿ ಅವರನ್ನ ಕರೆದೊಯ್ತೀವೆಂದು ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಬಳಿಕ ಗೊರಗುಂಟೆ ಪಾಳ್ಯದ ಕಡೆ ಕಾರು ನಿಲ್ಲಿಸಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ನಂತರ ಫೈನಲ್ ಸೆಟಲ್ಮೆಂಟ್ ಆಗಿ 20 ಲಕ್ಷ ಹಣವನ್ನ ಕೊಡುವಂತ ಹೇಳಿದ್ದಾರೆ. ಕಡೆಗೆ ಈ ಒಂದು ಉದ್ಯಮಿ 1,90,000 ಹಣವನ್ನ ಆ ಒಂದು ಗ್ಯಾಂಗ್ಗೆ ಕೊಟ್ಟಿದ್ದಾರೆ. ನಂತರ ಅವರನ್ನ ಬಿಟ್ಟಿದ್ದಾರೆ. ನಂತರ ಮಾರ್ಚ್ 17ರಂದು ಮತ್ತೆ ಉದ್ಯಮಿಗೆ ಆ ಒಂದು ಆರೋಪಿಯಾದಂತಹ ಶಿಕ್ಷಕಿ ಕರೆ ಮಾಡಿದ್ದಾಳೆ. ಮತ್ತೆ ಉದ್ಯಮಿಗೆ 15 ಲಕ್ಷ ಹಣ ಕೊಡುವಂತೆ ಡಿಮ್ಯಾಂಡ್ ಅನ್ನ ಮಾಡಿದ್ದಾಳೆ. ಹಣ ಕೊಟ್ಟರೆ ಅಶ್ಲೀಲ ವಿಡಿಯೋ ಹಾಗೂ ಚಾಟಿಂಗ್ ಡಿಲೀಟ್ ಮಾಡ್ತೀನಿ, ಇಲ್ಲವಾದರೆ ನಿನ್ನ ಪತ್ನಿಗೆ ತೋರಿಸಿ ನಿನ್ನ ಸಂಸಾರವನ್ನೇ ಹಾಳು ಮಾಡ್ತೀವೆಂದು ಬ್ಲಾಕ್ ಮೇಲ್ ಮಾಡಿದ್ದಾಳೆ. ಕಡೆಗೆ ಬೆಂಗಳೂರು ಸಿಸಿಬಿಗೆ ಉದ್ಯಮಿ ದೂರನ್ನ ನೀಡಿದ್ದಾರೆ. ಸದ್ಯ ದೂರಿನನ್ವಯ ಆರೋಪಿತೆ ಸಾಗರ್ ಮೋರೆ, ಗಣೇಶ್ ಕಾಳೆ ಬಂಧನವಾಗಿದೆ. 3ರನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಸಿಸಿಬಿ ಕಸ್ಟಡಿಗೆ ಪಡೆದಿದ್ದಾರೆ. ವಿಚಾರಣೆ ವೇಳೆ ಗಣೇಶ್ ಕಾಳೆ ಬಿಜಾಪುರದ ರೌಡಿ ಶೀಟರ್ ಎಂದು ತಿಳಿದು ಬಂದಿದೆ. ಈ ಒಂದು ವ್ಯಕ್ತಿಯ ಮೇಲೆ 9 ಆರೋಪಗಳು ಕೂಡ ಪ್ರಕರಣ ದಾಖಲಾಗಿದೆ ಅಂತ ತಿಳಿಸಿದ್ದಾರೆ.